ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತೊಂದು ನಮಗಂತೂ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಆರ್‌ಸಿಬಿ ತಂಡ ಯಾರು ಮಾಡದಂತ ದಾಖಲೆ ಮಾಡಿದ್ದಾರೆ, ಯಾವ ರೀತಿಯಾಗಿ ದಾಖಲೆ ಮಾಡಿದ್ದಾರೆ, ಹಾಗೇನೆ ನಮ್ಮ ಆರ್‌ಸಿಬಿ ತಂಡ ಹೇಗೆ ಗೆದ್ದರು ಅಂತ ಕೂಡ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ತೀರಿ ಅಂದ್ರೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡ್ತಾರೆ. ಇಲ್ಲಿ ಜಿಜಿ ಗುಜರಾತ್ ಟೈಟನ್ಸ್ ಅವರು ಸೂಪರ್ ಡೂಪರ್ ಆಗಿ ಅದ್ಭುತವಾದಂತ ಪ್ರದರ್ಶನ ಕೊಡ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ 200 ಗಡಿ ದಾಡ್ತಾರೆ ಅಂತ ಕೂಡ. ಯಾಕಂದ್ರೆ ಕೇವಲ 150-160 ರನ್ ಮಾತ್ರ ಮಾಡ್ತಾರೆ ಇಲ್ಲಿ ಗುಜರಾತ್ ಅವರು ಅಂತ ಅನ್ಕೊಂಡಿದ್ರು. ಅವಾಗ ಗಾರ್ಡನರ್ ಅವರು ಸಖತ್ತಾಗಿ ಆಟ ಆಡ್ತಾರೆ. 79 ರನ್ ಮಾಡ್ತಾರೆ ಕೇವಲ ಒಂದು 37 ಎಸೆತಗಳಲ್ಲಿ, 3 ಬೌಂಡ್ರಿ, ಬರೋಬ್ಬರಿ 8 ಸಿಕ್ಸರ್ ಹೊಡೆಯುವ ಮುಖಾಂತರ ಸಖತ್ತಾಗಿ ಆಡ್ತಾರೆ. ಮೆಗಲೆನಿಂಗ್ ಅವರು ಕೂಡ ಸಖತ್ತಾಗಿ ಒಂದು ಅರ್ಧ ಶತಕ ಸಿಡಿಸ್ತಾರೆ. ಇವರ ಅಮೋಘ ಬ್ಯಾಟಿಂಗ್ ನಿಂದ 201 ರನ್ ಮಾಡ್ತಾರೆ ಇಲ್ಲಿ ಗುಜರಾತ್ ಅವರು. ಹಾಗಾಗಿ ಇಲ್ಲಿ ನೋಡಿ, ಒಟ್ಟಾರೆಯಾಗಿ ಒಂದು ಮೊದಲ 10 ಓವರ್ನಲ್ಲಿ ಬರೀ 64 ರನ್ ಇತ್ತು ಅಂದ್ರೆ ಅವಾಗ ಬ್ಯಾಟಿಂಗ್ ಬೀಸ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ 133, ಅದಕ್ಕಿಂತ ಪ್ಲಸ್ ರನ್ ಮಾಡ್ತಾರೆ ಕೊನೆ 10 ಓವರ್ನಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಪ್ರದರ್ಶನ ಬರುತ್ತೆ. ನಮ್ಮ ಆರ್‌ಸಿಬಿ ತಂಡದಲ್ಲಿ ಇಷ್ಟು ರನ್ ಮಾಡಲ್ಲ ಅಂತ ನಾವು ಅನ್ಕೊಂಡಿದೀವಿ. ಆದ್ರೆ ಇವಾಗ ಅದ್ಭುತವಾದಂತ ಪ್ರದರ್ಶನ. ಓಪನಿಂಗ್ ಸ್ಟಾರ್ಟ್ ನೀಡಿದರೆ ಮಂದನ್ ಅವರು ಬೇಗ ಔಟ್ ಆಗ್ತಾರೆ. ಇವರೆಲ್ಲ ಬೇಗ ಔಟ್ ಆದಾಗ ಎಲಿಸ್ ಪೇರಿ ಅವರು ಸಖತ್ತಾಗಿ ಆಟ ಆಡ್ತಾರೆ. ಅವರು ಕೂಡ ಸಖತ್ತಾಗಿ ಆಟ ಆಡಿದ್ರು. ನಮ್ಮ ಆರ್‌ಸಿಬಿ ತಂಡಕ್ಕೆ 57 ರನ್ಸ್, 57, 34 ಎಸೆತಗಳಲ್ಲಿ ಸಖತ್ತಾಗಿ ಆಟ ಆಡಿದ್ರು. 2 ಬೌಂಡ್ರಿ ಕೂಡ, 6 ಬೌಂಡ್ರಿ, ಹಾಗೇನೆ 2 ಸಿಕ್ಸರ್ ಹೊಡೆಯುವ ಮುಖಾಂತರ ನಮ್ಮ ಆರ್‌ಸಿಬಿ ತಂಡಕ್ಕೆ ನೆರವಾಗ್ತಾರೆ ಇವರು. ಹಾಗಾಗಿ ಇವ್ರ ಜೊತೆಗೆ ಇನ್ನೊಬ್ಬ ಆಟಗಾರ್ತಿ 11 ಓವರ್ ನಂತರ ಬರ್ತಾರೆ. ಅದ್ಭುತವಾದಂತ ಇವ್ರ ಶಾಟ್ಗಳು ನೋಡಿದ್ರೆ ನಮಗಂತೂ ಖುಷಿ ಆಗ್ತಾ ಇದೆ. ಇನ್ನೊಬ್ಬ ಆಟಗಾರ್ತಿ ನೋಡ್ಬೋದು. ಒಟ್ಟಾರೆಯಾಗಿ ಇಲ್ಲಿ ಕನಿಕಾ ಅವರು ಕೂಡ ಸಖತ್ತಾಗಿ ಆಟ ಆಡ್ತಾರೆ. ರೀಚಾ ಘೋಷ್ ಅವರು ಸಖತ್ತಾಗಿ ಒಂದು ಅದ್ಭುತವಾದ ಪ್ರದರ್ಶನ ಕೊಡ್ತಾರೆ. ಬರೀ 27 ಎಸೆತಗಳಲ್ಲಿ 64 ರನ್ ಮಾಡ್ತಾರೆ. 4 ಸಿಕ್ಸರ್ ಹೊಡಿತಾರೆ, ಹಾಗೆ 7 ಬೌಂಡ್ರಿ ಕೂಡ ಅವ್ರ ಕಡೆಯಿಂದ ಬರುತ್ತೆ. ಇಲ್ಲಿ ಕನಿಕಾ ಅವರು ಕೂಡ 4 ಬೌಂಡ್ರಿ ಮುಖಾಂತರ ಕೇವಲ 13 ಎಸೆತಗಳಲ್ಲಿ 30 ರನ್ ಮಾಡ್ತಾರೆ. ಇವರ ಪಾರ್ಟ್ನರ್ಶಿಪ್ 97 ಸ್ನೇಹಿತರೆ, 97 ಒಂದು ಪಾರ್ಟ್ನರ್ಶಿಪ್ ಆಗುತ್ತೆ ಇವರಿಬ್ಬರ ನಡುವೆ. ಅದ್ಭುತವಾದ ಪ್ರದರ್ಶನ. ಗೆಲ್ಲಕ್ಕೆ ಪ್ರಮುಖ ರೀಚಾ ಘೋಷ್ ಅವರು ಬಂದ ನಂತರ ಗಾರ್ನರ್ ಅವರು ನಮ್ಮ ಆರ್‌ಸಿಬಿ ತಂಡದ ಎಲುಬು ಮುರಿದಿದ್ರು. ಇಲ್ಲಿ ಸ್ಮೃತಿ ಮಂದನ ವಿಕೆಟ್ ಒಂದೇ ಓವರ್ನಲ್ಲಿ 2 ವಿಕೆಟ್ ಪಡೆಯುವ ಮುಖಾಂತರ ನಮ್ಮ ಆರ್‌ಸಿಬಿ ತಂಡಕ್ಕೆ ಒಂದು ಎಲುಬು ಮುರಿದಿದ್ರು. ಇವರಿಗೆ ಒಂದೇ ಓವರ್ನಲ್ಲಿ 23 ರನ್ ಚೇಸ್ತಾರೆ. ಅಂದ್ರೆ ಡೇಂಜರ್ ಅಂತ ಬಾಲರ್ಗೆ 23 ರನ್ ಚೇಸ್ತಾರೆ ಅಂತ ನಮ್ಮ ರೀಚಾ ಘೋಷ್ ಅವರು ಯಾವ ರೀತಿಯಾಗಿ ಪ್ರದರ್ಶನ ಕೊಟ್ಟಿದ್ದಾರೆ ಅಂತ ಹೇಳಕ್ ಆಗ್ತಾ ಇಲ್ಲ. ಅಷ್ಟು ಖುಷಿ ಆಗ್ತಾ ಇದೆ ಇವತ್ತು ಗೆದ್ದಿದ್ದು. ನಮಗಂತೂ ಖುಷಿ ಆಯ್ತು. ಯಾಕಂದ್ರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೂಡ ಆದ್ರು ರೀಚಾ ಘೋಷ್ ಅವರು. ಅವಾರ್ಡ್ ಕೂಡ ಪಡೆದ್ರು ಅಂತ ಕೂಡ ಹೇಳ್ಬೋದು. ಒಟ್ಟಾರೆಯಾಗಿ 237 ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಆಡಿದ್ದಾರೆ. ಇವರಿಂದಲೇ ನಾವು ಇವತ್ತು ಗೆದ್ದೀವಿ. ಹಾಗೇನೆ ಸೂಪರ್ ಡೂಪರ್ ಆಗಿ ಗೆದ್ದಿ ನಮ್ಮ ಆರ್‌ಸಿಬಿ ತಂಡ ಹೊಸ ದಾಖಲೆ ಬರೆದ್ರು. ಯಾವ ರೀತಿಯಾಗಿ ದಾಖಲೆ ಅಂದ್ರೆ 200+ ರನ್ ಇನ್ನೂವರೆಗೂ ಯಾರು ಚೇಸ್ ಮಾಡಿಲ್ಲ ಸ್ನೇಹಿತರೆ. ಇದು ಒಂದು ಅತಿ ದೊಡ್ಡ ದಾಖಲೆ ಆಗಿದೆ IPL ನಲ್ಲಿ, ಹ್ಯೂಮನ್ IPL ನಲ್ಲಿ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ಒಂದು ದಾಖಲೆ ಬರೆದ್ರು. ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ಆರ್‌ಸಿಬಿ ತಂಡ ಈ ವರ್ಷ ಕೂಡ IPL ಗೆಲ್ತಾರ ಅಥವಾ ಗೆಲ್ಲಲ್ಲ ಕಮೆಂಟ್ ಮಾಡ್ರಿ. ಸಾಧ್ಯವಾದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದಲ್ಲಿ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ. ಧನ್ಯವಾದಗಳು. ಸಿಗೋಣ್ರಿ ಮುಂದಿನ. ಬಾಯ್.